ನಮ್ಮಂತ ಬಡಪಾಯಿಗಳನ್ನ ತರ ನೀವು ಬಡ್ ಬಾಯ್ ಹಾಕೊಳ್ಳೋದು. ಲೋಕಲ್ ಹುಡುಗರ ಮೇಲೆ ಕೈ ಇಟ್ಟಿದ್ದೀರಾ, ನಾವು ಏನು ಅಂತ ತೋರಿಸ್ತೀವಿ. ದೊಡ್ಡವ್ರನ್ನೆಲ್ಲ ಎದುರಾಕೊಂಡು ಬದುಕಾಗುತ್ತ ನಾವು? ನ್ಯಾಯ ಕೇಳಕ್ ಯಾವ ದೊಡ್ಡವನಾದ್ರೆ ಏನೋ, ದೊಣ್ಣೆ ನಾಯಕನಾದ್ರೆ ಏನಣ್ಣ. ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದ ರವಿ ಚಿತ್ರಮಂದಿರದಲ್ಲಿ ಇತ್ತೀಚೆಗೆ ಬಿಡುಗಡೆಯಾದ ಬೇಗೂರು ಕಾಲೋನಿ ಚಲನಚಿತ್ರವು ಯಶಸ್ವಿಯಾಗಿ ಪ್ರದರ್ಶನಗೊಂಡಿದ್ದು, ಇನ್ನು ಬೇಗೂರು ಕಾಲೋನಿ ಕನ್ನಡ ಚಲನಚಿತ್ರವು ಎಂ ಶ್ರೀನಿವಾಸ್ ಬಾಬು ಅವರು ನಿರ್ಮಿಸಿದ್ದು, ಫ್ಲೈಯಿಂಗ್ ಕಿಂಗ್ ಮಂಜು ನಿರ್ದೇಶನದಲ್ಲಿ ಅದ್ಭುತವಾಗಿ ಮೂಡಿಬಂದಿದೆ. ಇನ್ನು ಚಲನಚಿತ್ರದ ನಾಯಕ ನಟನಾಗಿ ಬಿಗ್ ಬಾಸ್ ಖ್ಯಾತಿಯ ರಾಜೀವ್ ಹನು ನಟಿಸಿದ್ದಾರೆ. ಇನ್ನು ವಿಶೇಷವಾಗಿ ಬೇಗೂರು ಕಾಲೋನಿ ಚಲನಚಿತ್ರದಲ್ಲಿ ಸರ್ಜಾಪುರ ಗ್ರಾಮದ ಯುವ ಪ್ರತಿಭೆ ಕಿರಣ್ ರವರು ಖಳನಟರಾಗಿ ನಟಿಸಿದ್ದು, ಅವರ ಅದ್ಭುತ ನಟನೆಗೆ ಪ್ರೇಕ್ಷಕ ಮಹಾಪ್ರಭು ಫಿದಾ ಆಗಿದ್ದಾರೆ. ಇನ್ನು ಸರ್ಜಾಪುರ ಗ್ರಾಮದ ರವಿ ಚಿತ್ರಮಂದಿರಕ್ಕೆ ಆಗಮಿಸಿದ ಚಲನಚಿತ್ರ ತಂಡಕ್ಕೆ ಪ್ರೇಕ್ಷಕರು ಮತ್ತು ಅಭಿಮಾನಿಗಳು ಸಿಹಿಯನ್ನು ಹಂಚಿ ಕೇಕ್ ಅನ್ನು ಕತ್ತರಿಸಿ ತಮಟೆಯನ್ನು ಬಾರಿಸಿ ಚಲನಚಿತ್ರವು ಯಶಸ್ವಿಯಾಗಿ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ವಿಸಿಕೆ ಪಕ್ಷದ ರಾಜ್ಯ ಕಾರ್ಯದರ್ಶಿ ಎಂಸಿ ಹಳ್ಳಿ ವೇಣು, ಡಿಎಸ್ಎಸ್ನ ಹಿರಿಯ ನಾಯಕರಾದ ಗೂಳಿಮಂಗಲ ನಾಗಪ್ಪ, ರಾಮಕೃಷ್ಣ, ಯುವ ಮುಖಂಡರಾದ ನಾಗೇಶ್, ಮೋಹನ್, ಬಾಬು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸಿನಿಮಾ ನೋಡಿದೀರಾ? ನೆಕ್ಸ್ಟ್ ನಾಳೆ 4 ಗಂಟೆ ಶೋ ಇದೆ. ದಯವಿಟ್ಟು ಮೌತ್ ಟು ಮೌತ್ ಪಾಸ್ ಮಾಡಿ ನಮ್ಮ ಸಿನಿಮಾನ ಗೆಲ್ಸಿ, ಅಷ್ಟೇ ಕೇಳ್ಕೊಳ್ಳೋದು. ಜೈ ರಾಜವಾಡ, ಜೈ ಕಾಲೋನಿ. ಪ್ರತಿಭೆ ಸರ್ಜಾಪುರದಾಗ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಎಲ್ಲರೂ ಹಿಂಗೆ ನಮ್ಮ ಲೋಕಲ್ ನಾವು ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ತುಂಬಾ ಚೆನ್ನಾಗಿ ಹೋರಾಟಕ್ಕೆ ಹೊಡೆದಾಟಕ್ಕೆ ಬಲಿಯಾಗೋದು ಯಾರು ಹೇಳಿ? ಎಲ್ಲ ನನ್ನ ಸಿನಿ ರಸಿಕರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ, ಏನು ಇವತ್ತು ಬೇಗೂರು ಕಾಲೋನಿ ಅನ್ನೋ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾ ಅತ್ಯದ್ಭುತವಾಗಿದೆ. ಈ ಸಮಾಜದಲ್ಲಿ ಏನು ಯಾವ ರೀತಿ ಯುವ ಸಮಾಜವನ್ನ ರಾಜಕಾರಣಿಗಳು ಮತ್ತೆ ಬಂಡವಾಳಶಾಹಿಗಳು ಮತ್ತೆ ಜಾತಿವಾದಿಗಳು ಮತ್ತೆ ಕೋಮುವಾದಿಗಳು ಬಳಸ್ಕೊಂಡು ಕಾಂಪೌಂಡ್ ಹಾಕಂತ ಕೆಲಸಗಳಿಗೆ ಮತ್ತೆ ರೌಡಿಸಂಗಳಿಗೆ ಮತ್ತೆ ಇನ್ನಿತರ ಕೃತ್ಯ ಕೆಲಸಗಳಿಗೆ ಬಳಸ್ಕೊಂಡು ಅವರ ಜೀವನಗಳನ್ನ ಸರ್ವನಾಶ ಮಾಡ್ತಿದ್ದಾರೆ. ಆ ಒಂದು ಸಂದೇಶವನ್ನು ಅತ್ಯದ್ಭುತವಾಗಿ ತೋರಿಸಿ ಈ ಒಂದು ಸಮಾಜದ ಯುವ ಪೀಳಿಗೆಗೆ ಒಂದು ಹೊಸ ಮೆಸೇಜ್ ಅನ್ನ ಕೊಡ್ಲಿಕ್ಕೆ ಹೊರಟಿರ್ತಕ್ಕಂಥ ಬೇಗೂರು ಕಾಲೋನಿ ಸಿನಿಮಾದ ನಿರ್ಮಾಪಕರಿಗೆ ಮತ್ತೆ ಆ ಸಿನಿಮಾದ ನಿರ್ದೇಶಕರಿಗೆ ನಾನು ನನ್ನ ವಿಸಿಕೆ ಪಕ್ಷದ ವತಿಯಿಂದ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಾವೆಲ್ಲರೂ ಸಹ ಜೈ ಭೀಮ್ ಘೋಷಣೆಗಳನ್ನ ಕೂಗೋದ್ರ ಒಟ್ಟಿಗೆ ಏನು ಈ ಸಿನಿಮಾದಲ್ಲಿ ಹ್ಯಾಕ್ ಮಾಡಿರ್ತಕ್ಕಂಥ ಎಲ್ಲ ನನ್ನ ವಿಲನ್ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ನನ್ನ ಸರ್ಜಾಪುರದ ಸಹೋದರ ಕಿರಣ್ ಕುಮಾರ್ ರಾಜು ಅವರು ತುಂಬಾ ಅತ್ಯದ್ಭುತವಾಗಿ ಮಾಡಿದ್ದಾರೆ. ಇಂಥ ನಟನೆ ನೈಜವಾಗಿ ಬಂದಿದೆ. ಬಹುಶಃ ಬೇರೆ ಸಿನಿಮಾಗಳೆಲ್ಲ ನೋಡಿರ್ತೀರಾ, ಅವರು ಬೇರೆ ಬೇರೆ ಟ್ರೈನಿಂಗ್ ಅದು ಇದು ಮಾಡ್ಕೊಂಡು ಸಿನಿಮಾಗಳಿಗೆ ಬಂದಿರ್ತಾರೆ. ಆದ್ರೆ ಈ ಒಂದು ಇಷ್ಟು ಜನ ಏನು ಆಕ್ಟಿಂಗ್ ಇದೆ, ಇದು ಅತ್ಯದ್ಭುತ. ನಮ್ಮ ನಿಜ ಜೀವನದಲ್ಲಿ ಕಾಲೋನಿಗಳಲ್ಲಿ ಯಾವ ರೀತಿ ದಿನನಿತ್ಯದ ಜೀವನ ನಮ್ಮ ಹುಡುಗರಲ್ಲಿ ಮತ್ತೆ ನಮ್ಮ ಸಮುದಾಯಗಳಲ್ಲಿ ನಡೀತಾ ಇದೆ, ಅದನ್ನ ನೇರವಾಗಿ ನಿಜವಾಗಿ ನೈಜವಾಗಿ ತೋರಿಸಿರ್ತಕ್ಕಂಥ ಚಲನಚಿತ್ರ. ಅದರಲ್ಲೂ ಒಂದು ವಿಶೇಷ ಏನಂತ ಹೇಳಿದ್ರೆ, ಅಂಬೇಡ್ಕರ್ ಹಾಸ್ಯ ಇದೆಯಲ್ಲ, ನಾವು ಬೇರೆ ಬೇರೆ ಕುಕೃತ್ಯ ಕೆಲಸಗಳನ್ನ ಬಿಟ್ಟು ಈ ಸಾಮಾಜಿಕವಾಗಿ ಈ ಸಮಾಜದಲ್ಲಿ ಗೌರವಯುತವಾಗಿ ಬದುಕಬೇಕು, ಈ ಸಮಾಜದಲ್ಲಿ ಎಲ್ಲರ ಮಧ್ಯೆ ತಲೆ ಎತ್ತಿ ನಾವು ನಿಲ್ಲಬೇಕು ಅನ್ನೋ ಒಂದು ಸಂದೇಶ, ಶಿಕ್ಷಣದ ಕಡೆ ಹೊರಡಬೇಕು ಅನ್ನೋ ಒಂದು ವಿಶೇಷವಾದ ಸಂದೇಶ ಇದೆ. ಜೊತೆಗೆ ಪೋಲಿ ಕೆಲಸಗಳನ್ನ ಬಿಟ್ಟು ರೌಡಿಸಂ ಕೆಲಸಗಳನ್ನ ಬಿಟ್ಟು ಈ ಸಾಮಾಜಿಕವಾಗಿ ನಾವು ಯಾವ ರೀತಿ ಬದುಕಬೇಕು, ಯಾವ ರೀತಿ ತಲೆ ಎತ್ತಿ ನಡಿಬೇಕು ಅನ್ನೋ ಒಂದು ಸಂದೇಶವನ್ನ ಈ ಸಿನಿಮಾದಲ್ಲಿ ಅತ್ಯದ್ಭುತವಾಗಿ ತೋರಿಸಿದ್ದಾರೆ. ಈ ಸಿನಿಮಾದಲ್ಲಿ ನಟನೆ ಮಾಡಿರ್ತಕ್ಕಂಥ
ನಮ್ಮ ಹೀರೋಯಿನ್ ಪಲ್ಲವಿನ ಪಾತ್ರ ಈ ಕಡೆ ಪಲ್ಲವಿ ಆಗ್ಬೋದು, ತಾವು ಕೀರ್ತಿ ಆಗ್ಬೋದು, ಮತ್ತೆ ಸುನೀತಾ ಅವರಾಗ್ಬೋದು. ತುಂಬಾ ಅದ್ಭುತವಾಗಿ ನಟನೆಯನ್ನ ಮಾಡಿದ್ದಾರೆ. ಈ ಸಿನಿಮಾವನ್ನ ನನ್ನ ಆನೇಕಲ್ ತಾಲೂಕಿನ ಎಷ್ಟು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದೆಯೋ ಅಷ್ಟು ಥಿಯೇಟರ್ಗಳಲ್ಲಿ ನನ್ನ ದಲಿತ ಸಮುದಾಯದ ಹಾಗೂ ಹಿಂದುಳಿದ ವರ್ಗದ ಯುವ ಪೀಳಿಗೆ ಜನರು ಮತ್ತೆ ಕುಟುಂಬದ ಸಮೇತವಾಗಿ ಬಂದು ನೋಡಿ ಈ ಸಿನಿಮಾವನ್ನ ಗೆಲ್ಸ್ಕೊಡ್ಬೇಕಂತೇಳಿ ತಮ್ಮೆಲ್ಲರಲ್ಲೂ ಸಹ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ.